ಹಾಯ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಇದು ಅಕ್ಷಯ ತೃತೀಯ ದಿವಸದ ಮಾಡಿದ್ದ ಬ್ಲಾಗ್ ಇದು. ಬಸವನ ಜಯಂತಿ. ರಾಯರಿಗೆ ಈ ಥರ ಪೂಜೆ ಮಾಡಿದ್ದೀನಿ ನೋಡಿ. ರಾಯರು ಹೂವು ಕೊಟ್ಟರು. ನೀವು ಮಾಡ್ತಿರೋ ಪೂಜೆ ಇಷ್ಟ ಆಯಿತು, ಇವತ್ತು ಒಳ್ಳೆ ಕೆಲಸ ಮಾಡ್ತಿದ್ದೀಯ ಮಗಳೇ ಅಂತ ಪ್ರಸಾದ ಆಯಿತು. ಇವತ್ತು ಏನು ಮಾಡಬೇಕು, ನಮ್ಮ ಕೈಲಾದಷ್ಟು ಬಡವ್ರಿಗೆ ಹೆಲ್ಪ್ ಮಾಡಬೇಕು, ಅನ್ನದಾನ ಮಾಡಬೇಕು ಅಂತ ಅಂದ್ಕೊಂಡು ಎಲ್ಲ ರೆಡಿ ಮಾಡ್ಕೊಡ್ತಾ ಇದ್ದೀವಿ. ಒಂದು ಸರಿ ಹಾಯ್ ಮಾಡು. ಅಲ್ಲ, ನಾನು ವಿಡಿಯೋ ಮಾಡೋದೇ ಮರ್ತೋಗಿದ್ದೀನಿ. ಚೆನ್ನಾಗಿ ಬರುತ್ತೆ ಅಂತ ಆಗ್ತಿದ್ಯಾ ನೋಡಿ. ಎಲ್ಲ ರೆಡಿ ಮಾಡ್ಕೊಳ್ಳಿ. ನಾನು ವೀಡಿಯೋ ಮಾಡೋದೇ ಮರ್ತೋಗ್ಬಿಟ್ಟಿದ್ದೀನಿ. ಎಲ್ಲ ಕೆಲಸ ಮಾಡ್ತಾಯಿದ್ದೀನಿ. ನನ್ನ ಪಡೆ ನಾನು ಹೂವೆಲ್ಲ ಕಟ್ಟಾಯಿತು. ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀವಿ. ಪಲಾವು, ಮೊಸರನ್ನ. ಅವಳ ಮುಖ ತೋರಿಸ್ಬೇಡ ಅಂತ ಅತ್ತಿ ಅವಳ ಮುಖ ಕಟ್ ಮಾಡಿದ್ದೀನಿ. ಬೇಡ ಅಂತ ಗೈಸ್. ಕಾವ್ಯ ನೋಡಿರ್ತೀರಾ, ಇವಾಗ ತೋರಿಸ್ಬೇಡ ಅಂತವಳೆ. ಅದಕ್ಕೆ ಇವಾಗ ನಾನು ಮೊಳಕೆ ಕಡಿ ಸಾಂಬಾರು ಮಾಡಿ ಅನ್ನ ಮಾಡೋಣ ಅಂತ ಮಧ್ಯಾಹ್ನಕ್ಕೆ. ಮೊಳಕೆ ಕಾಳು ರೆಡಿ ಇದೆ, ಹುಣಸೆ ನೆನೆ ಹಾಕಿದ್ದೀನಿ. ಖಾರನೂ ಇಲ್ಲಿ ರೆಡಿ ಇದೆ. ಇವಾಗ ಒಗ್ಗರಣೆ ಹಾಕಬೇಕು. ಅಷ್ಟೊತ್ತಿಗೆ ಇವರೆಲ್ಲ ಕಟ್ ಮಾಡ್ಕೊಂಡು ರೆಡಿ ಮಾಡ್ತಾವ್ರೆ. ಓಕೆ ಗೈಸ್, ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ರು ಅವರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋರಿಗೆ ತುಂಬ ಥ್ಯಾಂಕ್ಸ್. ಹಾಗೆ ಸಪೋರ್ಟ್ ಮಾಡ್ತಾಯಿರಿ. ಓಕೆ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಬಾಯ್ ಬಾಯ್ ಮಾಡ್ತಾಳೆ ನನ್ನ ಮಗಳದ್ದು ನೋಡಿ. ನನ್ನ ಮಗಳನ್ನ ರಿವೀಲ್ ಮಾಡ್ತಾಯಿದ್ದೀನಿ ಇವತ್ತಿಂದ. ನನ್ನ ಮಗಳನ್ನ ತೋರಿಸ್ತಾ ಇದ್ದೀನಿ. ತೋರಿಸಿ ಅಂತ ಸುಮಾರು ಜನ ಕಮೆಂಟ್ ಹಾಕಿದ್ರಿ, ನಿಮ್ಮ ಮಗಳು ಮುಖ ತೋರಿಸಿ ಅಂತ. ಇವಳೇ ನನ್ನ ಮಗಳು, ತೋರಿಸ್ತಿದ್ದೀನಿ. ಮುದ್ದು ಹಾಯ್ ಮಾಡು. ಹಾಯ್. ಯಾವುದ್ಯಾವ್ದು ಹೇಳವ? ಯಾವ್ಯಾವ ಐಟಮು ಯಾವುದವ? ಸೌತೆಕಾಯಿ, ಬೆಂಡೆಕಾಯಿ, ಟೊಮೊಟೊ, ನೂನ್ಕೋಲ್, ಹಾಂ, ಬದನೆಕಾಯಿ, ಮೊಸರು, ಹಾಲು, ಹಾಂ, ಇದು ಕೊತ್ತಂಬರಿ, ಅದು ಶುಂಠಿ, ಚಿಲ್ಲಿ. ಹೇಳಾಯ್ತಾ? ಗುಡ್ ಗರ್ಲ್. ಅಯ್ಯೋ 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 ಅಯ್ಯೋ. ಓಕೆ ಓಕೆ, ನೀವು ಕಟ್ ಮಾಡಿ. ನಾನು ಅಡುಗೆ ಮಾಡ್ತೀನಿ. ಏನು ಕೊಡಿ. ಏನಮ್ಮ ಅಮ್ಮ ಬೈತಾರಪ್ಪ. ಯಾವ ಅಮ್ಮ ಬೈತಾರೆ ಹೇಳು? ನನ್ನ ನಂಬರ್ ಕೊಡು. ನಂಬರ್ ಇಲ್ವಾ ನಮ್ಮಮ್ಮಂದು? ನಂಬರ್ ಐತೆ. ನಮ್ಮಮ್ಮಂದೇನು ಸ್ಪೆಷಲ್ ನಂಬರ್ ಐತಾ? ಅಲ್ಲ, ನೀನು ಬಂದಿರೋದು ಏನಕ್ಕೆ ಇವತ್ತು? ತಿಂದು ಉಂಡು ಮಕ್ಕಳನ್ನ ಅಂತ ಬಂದ್ರೆ ಕೆಲಸ ಮಾಡಿ ಕೂರಿಸ್ತಿದ್ಯಲ್ಲ. ಅಡುಗೆ ಮಾಡ್ಬಾರ್ದು ಅಂದ್ರೆ ಬೇಡ ಅಂತಿದ್ಯಾ? ಅಡುಗೆ ನಾನು ಇವತ್ತೇನು ಅವಂತ ನಾನು ಏನು ಮಾಡ್ತಿದ್ದೀನಿ ಅಂತಲೇ ಏನಿಲ್ಲ. ಹೇಳು. ಇವತ್ತು ಪಲಾವು ಮೊಸರನ್ನ ಅಕ್ಷಯ ತೃತೀಯಗೆ. ನಾನು ಏನೋ ಪ್ಲಾನ್ ಇಲ್ಲ. ನಾನು ದುಡ್ಡು ತಗೊಂಡಿದ್ದೆ. ಇವತ್ತು ಒಡವೆ ತಗೊಂಡಷ್ಟು ದೊಡ್ಡ ರೆಂಟು ಅಲ್ಲ, ಸಾಲ ಮಾಡು ತಗೊಳಲ್ಲ. ಅದಕ್ಕೆ ನಮ್ಮ ಕೈಲಾದಷ್ಟು ಸ್ವಲ್ಪ ಊಟ ಹಾಕೊಂಡು ಅನ್ನದಾನ ಮಾಡೋಣ ಅಂತ. ಅದು ಕೋಇನ್ಸಿಡೆಂಟು, ಯಾವುದು ಪ್ರೀ ಪ್ಲಾನಿಂಗ್ ಅಲ್ಲ. ಬೈ ಮಿಸ್ಟೇಕ್ ಅವಾಗ ಆಗಿದ್ದು. ರಾತ್ರಿನೂ ಬೇಡ ಅಂತ ಅನ್ಕೊಂಡಳು. ಮತ್ತೆ ಯಾಕಂಗೆ ಕಚ್ಕತ್ತೈತಲ್ಲ ಅದು? ಆಪೋಸಿಟ್ ಗಾಳಿ ಹೊಡಿತೈತಿ. ವಿಂಡೋನ ಓಪನ್ ಮಾಡಿದ್ದೀನಲ್ಲ, ಅದಕ್ಕೆ ಅದು ಹೇಳ್ಕೊಡು ಅಂದ್ರೆ. ನಾವು ಪಲಾವ್ ಮಾಡಿ ಬೇರೆಯವ್ರಿಗೆ ಊಟಕ್ಕಾಗೋ ಅಷ್ಟು ದೊಡ್ಡವರಲ್ಲ. ನಾವೇನೋ ಸಣ್ಣ ಮಕ್ಕಳು. ಸಣ್ಣ ಮಕ್ಳ ಹತ್ರ ಕೆಲಸ ಮಾಡಿಸ್ತಿಲ್ಲ. ಇನ್ನು ನಾಚಿಕೆ ಆಗಲ್ವಾ? ಅಲ್ಲ ನೋಡಿ, ಬಂದಳು ನೀನು ಹೆಲ್ಪ್ ಮಾಡ್ಬೇಕು. ಸುಮ್ಮನೆ ಕುತ್ಕೊಳಕ ಬಂದಿದ್ಯಾ? ನೀನು ನಮ್ಮ ಮನೆಗ್ ಬಂದ್ರೆ ರಾಜ ಮರ್ಯಾದೆ ಕೊಟ್ಟಿ ಕೂರಿಸ್ತೀವಲ್ಲೇ. ಬೆಡ್ಡು ಗಿಡ್ಡು ಎಲ್ಲ ರೆಡಿ ಮಾಡಿ ಮಂಕಣೆ ಅಕ್ಕ ಅಂತ ನನ್ ರೂಮೇ ಬಿಟ್ಕೊಡ್ತೀನಲ್ಲೇ ಅಕ್ಕ. ನನ್ ರೂಮ್ ಬಿಟ್ಕೊಡ್ತೀನಿ ಬಾರೆ. ನಂಗ್ ಬೇಡ. ಬೆಳಗಿಂದ ಅಲ್ಲೇ ಬಿತ್ತು ಓದಾಡ್ತಾ ಇದೀನಿ. ಬೇಡ ಇಡ್ಲಿ ಬಾ. ಇವಾಗ ಏನು ನಿನ್ ರೂಮ್ ಏನು ಬಿಟ್ಕೊಡ್ತೀನಿ ಅಂತಲ್ವ, ನಾನು ನನ್ನ ರೂಮ್ ಬಿಟ್ಕೊಡ್ತೀನಿ ಬಾ.
ಬೇಡ. ಸಾಕು ಈರುಳ್ಳಿ. ಒಂದು ಕೆಲಸ ಮಾಡಿಸಿದ್ದೀನಿ, ಒಂದು ಕೆಲಸ ನಾನೇ ಮಾಡಿದ್ದೀನಿ ಮುಸ್ತು ಬಾಯ್. ನಿನಗೆ. ಕಾಫಿ ಮಾಡಿದ್ದು ನಾನೇ. ಹಂಗಂತ ಎಲ್ಲ ತಲೂ ಹೇಳ್ಕೆ ತಿರ್ಗಾಡ್ಬೇಡ. ಅಕ್ಕಿ ಕರು ಅವಳೆ ಖಾರ ಕಟ್ಟಿದ್ದು. ಕಾವೇನೆ ಗಮ್ಮಂತೈತ ಸ್ಮೆಲ್ ಹೊಡಿ. ಗಮ್ಮಂತೈತ. ತರಕಾರಿ ಎಲ್ಲ ವಾಶ್ ಮಾಡಿಟ್ಟಿದ್ದೀನಿ. ತರಕಾರಿ ಬಟಾಣಿ ಒಂದು ಮರ್ತ್ಬಿಟ್ಟೆ ಕಣೆ, ರಾತ್ರಿ ನೆನ್ಪಾಗಿದೆ. ಬಟಾಣಿ ಹಾಕ್ಬೇಕು, ಚೆನ್ನಾಗಿರುತ್ತೆ. ಅದನ್ನು ಆನ್ಲೈನ್ ಅಲ್ಲಿ ಆರ್ಡರ್ ಮಾಡು. ಹಸಿ ಬಟಾಣಿನ ಠಕ್ ಅಂತ ಬಂದ್ಬಿಡುತ್ತೆ. ಅದಕ್ಕಿಂತ ಈ ಬಟಾಣಿ ನೆನ್ಸಾಕೋದು ಮಾಡೋ ಚೆನ್ನಾಗಿರುತ್ತೆ. ಹಸಿ ಬಡವರು ಏನೋ ಬಡವ್ರ ಮಾತ್ರ ಮಾಡ್ತಾ ಇದೀವಿ. ಹೌದು, ಬಡವರು ನಾವ್ ಬಸ್ಸಿಗೆ ಬರ್ತೀವಿ ಅಂದ್ರೆ ಇಲ್ಲ ನೀನ್ ಆಟೋದಲ್ಲಿ ಬಾ ಅಂತ 200 ರೂಪಾಯಿ ದುಡ್ಡು ಕೊಟ್ರು. ಗೊತ್ತಾಗಲ್ಲ ಅಂತ ಕರ್ಸ್ಕೊಂಡ್ರಿ ಹಿಂಗೆ ಅಲ್ವಾ ಜನಗಳಿಗೆ ಪಾಪ ಅಂತ. ನಾನು ಏನಂದೆ, ನಾನು ಬಸ್ಸಿಗೆ ಬರ್ತೀನಿ 7 ರೂಟ ಬಸ್ ಸ್ಟ್ಯಾಂಡ್ ಹೋಗಿ ಬಸ್ ಸ್ಟ್ಯಾಂಡ್ ಉಳ್ಕೊಂಡ್ ಬಂದ್ಬಿಡ್ತೀಯಾ ಅಕ್ಕ? ಆ ಬಸ್ ಸ್ಟ್ಯಾಂಡ್ ಎಲ್ಲ ಐತೆ ಅಂತ ಗೊತ್ತಿಲ್ವೇನೆ? ಗೊತ್ತು ನನಗೆ ಎಲ್ಲಿ ಏನೇನ್ ಐತೆ ಅಂತ. ಅಲ್ಲ ಪಾಪ ನಿಮಗೆ ರಿಸ್ಕ್ ಆಗ್ಬಾರ್ದು ಅಂತ ನಾವು ಕರ್ಸ್ಕೊಂಡಿದ್ದು ನಮ್ದೇ ತಪ್ಪಾಗೋಯ್ತು. ದೊಡ್ಡ ಮನುಷ್ಯರು, ದೊಡ್ಡ ಮಾತು. ಹಿಂಗೆ ನೋಡಿ, ಹಿಂದೆ ನಮ್ಮನೆ ಯಾರ್ಯಾರು ಬರ್ತೀವಿ ಅಂದ್ರೆ ನಾವು ಬುಕ್ ಮಾಡ್ತೀವಿ, ಬನ್ನಿ ನಾವು ಅಡ್ರೆಸ್ ಹೇಳ್ತೀವಿ ಅನ್ಬೋದು. ಸುಮ್ಮನೆ ಹುಡುಕೊಂಡ್ ಬನ್ನಿ ಅಂತ ಹೇಳಿ ಸುಮ್ಮನೆ ಹೋಗ್ಬೇಕು. ನಾವ್ ಆಮೇಲೆ ನೋಡಿ ಅಡುಗೆದೆಲ್ಲ ರೆಡಿ ಆಯಿತು. ರೆಡಿಯಾಗಿ ಪಲಾವ್ ಮತ್ತು ಮೊಸರನ್ನ ಮಾಡಿದ್ವಿ. ಸ್ವಲ್ಪ ಅನ್ನದಾನ ಮಾಡೋಣ ನಮ್ಮ ಕೈಲಾದಷ್ಟು ಅಂತ ರಾಯರ್ ಕೊಟ್ಟಿದ್ದಾರೆ. ರಾಯರ ಹೆಸರು ಹೇಳ್ಕೊಂಡು ಸ್ವಲ್ಪ ಅನ್ನದಾನ ಮಾಡೋಣ. ಅಕ್ಷಯ ತೃತೀಯ ಅಲ್ಲ, ನಮಗೆ ಚಿನ್ನ ತೊಗೊಳೋ ಕೆಪಾಸಿಟಿ ಅಂತೂ ಇಲ್ಲ ಇವಾಗ ಸದ್ಯಕ್ಕೆ. ಸೊ ಹಂಗಾಗಿ ನಮ್ಮ ಕೈಲಾದಷ್ಟು ಅನ್ನದಾನ ಮಾಡೋಣ ಅಂತ ಹೇಳ್ಬಿಟ್ಟು ಪಲಾವು ಮತ್ತು ಮೊಸರನ್ನ ಮಾಡಿದ್ವಿ. ಮಾಡಿಬಿಟ್ಟು ರಾಯರಿಗೆ ನೋಡಿ ಈ ಥರ ಅಲಂಕಾರ ಮಾಡ್ತಾಯಿದ್ದೀನಿ. ಅಲಂಕಾರ ಮಾಡಿ ಪೂಜೆ ಮಾಡಿ ಎಲ್ಲ ಪ್ಯಾಕ್ ಮಾಡಿಕೊಂಡು ತಗೊಂಡು ಹೋಗೋಣ ಅಂತ. ಟೈಮ್ ಆಗಿಬಿಡುತ್ತೆ, ಸಂಜೆ ಆಗಿಬಿಡುತ್ತೆ ಅಂದ್ಬಿಟ್ಟು ಹೋದ್ವಿ. ಬಟ್ ಸಂಜೆನೇ ಆಗೋಯ್ತು. ಬಟ್ ನೋಡಿ ಪಲಾವ್ ಇಷ್ಟು ಮಾಡಿದ್ದೆ. ಬಟ್ ಜಾಸ್ತಿ ಎಲ್ಲ ನಂಗೆ ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡೋಕ್ಕೆ ಬರೋಲ್ಲ. ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಮಾತ್ರ ಮಾಡಿದ್ದೀನಿ. ತುಂಬ ಖುಷಿ ಆಯಿತು ನನಗೆ, ಚೆನ್ನಾಗೂ ಬಂದಿತ್ತು. ರಾಯರಿಗೆ ಅದನ್ನೇ ಪ್ರಸಾದವಾಗಿ ಇಟ್ಬಿಟ್ಟು ಮೊಸರನ್ನ ಮತ್ತು ಪಲಾವ್ ಇಟ್ಬಿಟ್ಟು ಪೂಜೆ ಮಾಡಿದ್ವಿ. ರಾಯರಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು. ನನ್ನ ಮನಸ್ಫೂರ್ತಿ ಅಲಂಕಾರ ಮಾಡಿ. ನನ್ನ ಮಗಳು ನೋಡಿ ಅಲ್ಲಿ ಲಾಲಿಪಪ್ಪು ಇಟ್ಟಿದ್ದಾಳೆ ರಾಯರಿಗೆ. ಅಮ್ಮ ನಾನು ಲಾಲಿಪಪ್ ಇಡ್ತೀನಿ ಅಮ್ಮ ರಾಯರಿಗೆ, ಗುರು ಮಾಮಿಗೆ ಅಂದ್ಬಿಟ್ಟು ನೋಡಿ ನನ್ನ ಮಗಳು ಮುಖ ತೋರಿಸ್ತಾ ಇದ್ದೀನಿ ಇವತ್ತಿಂದ. ಖುಷಿ ಆಗೋಯ್ತು ನನಗೂ. ಚೆನ್ನಾಗೇನೋ ಪೂಜೆ ಆಯಿತು. ಅಲ್ಲೂ ಹೋಗಿದ್ವಿ. ಕರೆಕ್ಟಾಗಿ ತಗೊಂಡೋಗಿದ್ದು ಫುಡ್ ಯಾವುದೂ ವೇಸ್ಟ್ ಆಗಲಿಲ್ಲ. ಮನೇಲೂ ನಾವು ಇಟ್ಟೋಗಿರಲಿಲ್ಲ. ಸಂಜೆಗೆ ಬೇಕು ಅನ್ನೋ ತಿಂಕೆ ಇಲ್ಲ. ಪ್ಯಾಕ್ ಮಾಡ್ತಾ ಎಲ್ಲ ಪ್ಯಾಕ್ ಮಾಡಿಬಿಟ್ಟಿದ್ವಿ. ಮತ್ತೆ ಓಪನ್ ಮಾಡೋದು ಬೇಡ ಅಂದ್ಬಿಟ್ಟು ಸಂಜೆಗೆ ಅಡುಗೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸುಮ್ಮನಾದ್ವಿ. ಪೂಜೆ ಮಾಡಿ ನನ್ನ ಮಗಳು ನಾನು ಪೂಜೆ ಮಾಡ್ತೀನಿ ಮಮ್ಮ, ನಾನು ಪೂಜೆ ಮಾಡ್ತೀನಿ ಮಮ್ಮ, ನನಗೊಂದು ಉದ್ಗಡ್ಡಿ ಕೊಡು ಅಂತ ಆಟ ಮಾಡ್ತಾಯಿದ್ವಿ. ಸೊ ಅವಳಿಗೊಂದು ಕೊಟ್ಬಿಟ್ಟು ನಾವು ಪೂಜೆ ಮಾಡಿದ್ವಿ. ಕಾವ್ಯನೂ ಪೂಜೆ ಮಾಡಿದ್ಲು. ಖುಷಿ ಆಯಿತು. ಇವತ್ತು ಕಾವ್ಯನೂ ಒಳ್ಳೆ ದಿವಸನೇ ಬಂದಿದ್ದಾಳೆ. ನಮಗೂ ಹೆಲ್ಪ್ ಆದಂಗೆ ಆಯಿತು. ಅವಳು ರಾಯರ ಸೇವೆ ಮಾಡ್ದಂಗೆ ಆಯಿತು. ನಮಗೂ ಒಂಥರ ನೆಮ್ಮದಿ, ಸಮಾಧಾನ. ನಮಗೆ ಜಾಸ್ತಿ ಮಾಡೋ ಅಷ್ಟೆಲ್ಲ ಇದಿಲ್ಲ, ಸಾಕು ನಮಗೆ. ನಮ್ಮ ಕೈಲಾದಷ್ಟು ನಾವು ಮಾಡಿದ್ವಿ ಅಂತ ಅಂದ್ಕೊಂಡಿದ್ದೀನಿ. ರಾಯರಿಗೆ ತೃಪ್ತಿಯಾಗಿದೆ. ಅವರು ಹೂವು ಕೊಟ್ಟರು. ನಾನು ಇದೀನಿ ಮಗಳೇ, ಒಳ್ಳೇದು ಮಾಡ್ತೀನಿ. ಓಕೆ, ನನ್ನ ಮಗಳು ಪೂಜೆ ಮಾಡ್ತಾಯಿದ್ದೆ. ನಮ್ಮಮ್ಮ ನಾನು ಫಸ್ಟ್ ಪೂಜೆ ಮಾಡ್ತೀನಿ ಮಮ್ಮ, ನೀನು ಆಮೇಲೆ ಪೂಜೆ ಮಾಡು ಅಂತ. ನನ್ನ ಮಗಳು ನೋಡಿ ಅಲ್ಲಿ ಬಾಗಿಲಿಗೂ ಪೂಜೆ ಮಾಡ್ತಾಳೆ. ಆಮೇಲೆ ನೈಟಾಗೆ ಗುರು ಮಾಮಿಗೆಲ್ಲ ಪೂಜೆ ಮಾಡಿದ್ಲು. ಖುಷಿ ಆಯ್ತು. ಅವಳಿಗೂ ಇಷ್ಟ ನೋಡಿ. ಇಲ್ಲಿ ಉಲ್ಟಾ ಪೂಜೆ ಮಾಡ್ತಾವಳೆ ಅವಳು. ಆಮೇಲೆ ಹಿಂಗೆಲ್ಲ ಮಗಳೇ ಹಿಂಗೆ ಅಂತ ಕಾವ್ಯ ಹೇಳೋ ಹೊತ್ತಿಗೆ ಸೀದಾ ಪೂಜೆ ಮಾಡಿದ್ಲು. ನೋಡಿ ಇವಾಗ ಸೀದಾ ಪೂಜೆ ಮಾಡ್ತಾವಳೆ. ಆಮೇಲೆ ಆಯಿತು ಮಗಳೇ ನೀನು ಪೂಜೆ ಮಾಡಿ ಸಾಕು ಅಂದ್ಬಿಟ್ಟು ಬಾ ಮಗಳೇ ನಾವಿಬ್ಬರು ಮಾಡೋಣ ಅಂದ್ಬಿಟ್ಟು ನಾನು ನನ್ನ ಮಗಳು ರಾಯರಿಗೆ ಮನಸ್ಫೂರ್ತಿ ಪೂಜೆ ಮಾಡಿದ್ವಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮಃ. ಆಮೇಲೆ ನಾನು ನಮ್ಮ ಮನೆಯವರು ನನ್ನ ಮಗಳು 3 ಜನ ಪೂಜೆ ಮಾಡಿದ್ವಿ. ನಾವು ಯಾವಾಗ ಪೂಜೆ ಮಾಡಿದ್ರು ಮನೆಯಲ್ಲಿ 3 ಜನನೂ ಒಟ್ಟಿಗೆ ಪೂಜೆ ಮಾಡ್ತೀವಿ. ಪೂಜೆ ಮಾಡಿ ಖುಷಿ ಆಯಿತು. ಆಮೇಲೆ ನನ್ನ ಮಗಳು ಅಡ್ಬಿಡ್ತೀನಿ ಮಮ್ಮ ಕೈ ಮುಗ್ದು ಅಂತ ಇದ್ಲು. ಸೊ ಹಂಗಾಗಿ ಎಲ್ಲ ಕೈ ಮುಗ್ದು ಅಡುಬಿದ್ದು ಕಾವ್ಯ ಎಲ್ಲ ಪೂಜೆಯಾಗಿ ಎಲ್ಲ ಪ್ಯಾಕ್ ಮಾಡ್ತಾಯಿದ್ವಿ ತಗೊಂಡೋಗೋಣ ಅಂತ. ಏನೆಲ್ಲ ಪ್ಯಾಕ್ ಮಾಡ್ತಾ ಇದ್ದೀರಾ? ಅದಕ್ಕೆ ಸ್ವಲ್ಪ ಅನ್ನದಾನ ಮಾಡೋಣ ಅಂತ. ಚಿನ್ನ ಅಂತೂ ಕೊಳ್ಳಕ್ಕಾಗಲ್ಲ. ಅದಕ್ಕೆ ಏನೇನು ಮಾಡಿದ್ದೀರಾ? ಪಲಾವು ಮೊಸರನ್ನ ಮತ್ತೆ ಪೂಜೆನೂ ಮಾಡಿದ್ವಿ ರಾಯರ ನೋಡಿ. ರಾಯರ ಹೆಸರು ಚೆನ್ನಾಗಿದ್ಯಾ? ಏನೋ ನಮ್ಮ ಕೈಲಾದಷ್ಟು ಫಸ್ಟ್ ಟೈಮ್ ಮಾಡ್ತಿದ್ವಿ ಮಾಡೋಣ ಅಂತ.
ಹ್ಞೂ ಪಾಪ ಅವಳು ಬೆಳಗ್ಗೆ ಹೆಲ್ಪ್ ಮಾಡೋಳು, ನಾನು ಒಬ್ಬಳೇ ಆಗಿದ್ದೆ ಕಷ್ಟ ಆಗಿರೋದು. ಅದಕ್ಕೆ ಎಲ್ಲ ಪ್ಯಾಕ್ ಮಾಡ್ತಿದ್ದೀವಿ. ಟೈಮ್ ಬೇರೆ ಆಗೋಯ್ತು, ಕತ್ಲೆ ಆಯಿತು, ಮಳೆ ಬರೋಣ ಇದ್ದಿದ್ದೆ. ಬೇಗ ಬೇಗ ಮಾಡಿ ಹೊರಟು ಬರೋಣ ಅಂತ ಹೇಳಬೇಕು. ಮಾಡಿ ಬೇಗ ಬೇಗ ಪ್ಯಾಕ್ ಮಾಡಿ. ಎಷ್ಟಿದೆ ಲೆಕ್ಕಕ್ಕೆ? 1 2 3 ನೀನು ಕೊಡ್ತೀಯಾ? ಊಟ ಕೊಟ್ಟು ಬರೋಣ. ಇವತ್ತು ನಮ್ಮ ಪ್ಲ್ಯಾನೇ ಇರಲಿಲ್ಲ. ಮಾಡ್ತಿದ್ದೀನಮ್ಮ, ಇದು ನನ್ನ ಮಗಳದು. ಬೇಗ ಬೇಗ ಹಾಕಿ, ಟೈಮ್ ಆಯಿತು. ಈಗ ಎಲ್ಲಿಗೆ ಹೋಗೋದು? ಹೋಯ್ತಾ ಇರೋದು. ಅದಕ್ಕೆ ಸಾಕಲ್ಲ ಆಗುತ್ತೆ ಫುಲ್ಲು. ಸರಿ ಬಾರವ, ಹಾಕ್ ಮನೆ ಬಾ ಬಂಗಾರಿ. ಎಲ್ಲ ಪಪ್ಪ ಹತ್ರ ಕೊಡು, ಹಾಕೊಂಬತ್ತು. ಅಲ್ಲಿ ನೀನೇ ಕೊಡು ಅಂತ ಹಾಕೊ ಬಂಗಾರಿ. ಸರಿ ಮುದ್ದು, ಇಲ್ಲಿ ನೋಡು. ಅದೇನಕ್ಕಪ್ಪ ಅನ್ನ, ಏನಕ್ಕಪ್ಪ ಪ್ಯಾಕ್ ಮಾಡಿರೋದು? ಇಲ್ಲಿ ನೋಡಿ, ಇಲ್ಲಿ ನಾನು ನೋಡ್ಕೊಂಡು ಹೇಳಿ. ಯಾರಿಗೆ ಕೊಡೋಕ್ಕೆ? ಯಾರಿಗೆ ಹೊಟ್ಟೆ ಹಸ್ತಿರುತ್ತೆ ಅವ್ರಿಗೆ ಕೊಡಕ್ಕ. ಓ ಗುಡ್ ಗರ್ಲ್. ಬರಲ್ಲ ಅಂತ ಹೋಯ್ತೋಳು. ಫುಲ್ ಎಲ್ಲ ರೆಡಿ ಆಯಿತು. ರೆಡಿಯಾಗಿ ಇವಾಗ ತಗೊಂಡೋಗ್ಬೇಕು. ಪ್ಯಾಕ್ ಮಾಡ್ಕೊಂಡು ಎಲ್ಲ ಇದು ಮಾಡಿದ್ವಿ. ಇದೇ ಟೈಮಿಗೆ ಕಾವೇರಿ ಬಂದವಳೆ. ಎಲ್ಲಿ ಹೋದ್ವಿ ಅಂತ ಗೊತ್ತಿಲ್ಲ, ನಮ್ಮ ಮನೆಯವ್ರು ಕರ್ಕೊಂಡು ಹೋದ್ರು. ಬಟ್ ತುಂಬ ಕತ್ಲೆ ಆಗೋಯ್ತು. ಕತ್ಲೆ ಆಯಿತು ಅಂದರೆ ತುಂಬ ಮಳೆ ಬಂತು. ಸೊ ಹಂಗಾಗಿ ನಾವು ನೆನಲಿಲ್ಲ. ಸ್ವಲ್ಪ ಆ ಕಡೆ ಈ ಕಡೆ ಮಳೆ ಬಂತು. ಮಳೆ ತುಂಬ ಜೋರಾಗಿ ಬಂದಿತ್ತು. ಸೊ ಸ್ವಲ್ಪ ಲೇಟ್ ಆಗೋಯ್ತು, ಕತ್ಲೆ ಆಗೋಯ್ತು. ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡೆ ಅಷ್ಟೇ. ಬಟ್ ಇದನ್ನೆಲ್ಲ ತೊಗೋಬೇಕು, ತೋರಿಸ್ಕೋಬೇಕು ಅಂತ ಏನಿಲ್ಲ. ಬಟ್ ಸ್ವಲ್ಪ ತಗೊಳ್ಳೋಣ ಅಂತ ಅನ್ನಿಸ್ತು. ನಮ್ಮನ್ನು ನೋಡಿ ಬೇರೆ ಸ್ವಲ್ಪ ಇಂಪ್ರೆಸ್ ಆಗಿ ಅವ್ರ ಹತ್ರ ಇರೋದ್ರಲ್ಲೂ ಸ್ವಲ್ಪ ಹೊಟ್ಟೆ ಹಸ್ತಾರೆ, ಊಟ ಆಗ್ತಾರೇನೋ ಅನ್ನೋ ಒಂದು ಉದ್ದೇಶದಿಂದ ಅಷ್ಟೇ ತೊಗೊಂಡಿರೋದು. ಬಟ್ ಬೇರೆ ಯಾವುದೇ ಕೆಟ್ಟ ಉದ್ದೇಶದಿಂದ ಅಂತೂ ಏನೂ ವೀಡಿಯೋ ಮಾಡಿಲ್ಲ. ಸೊ ಏನೋ ಆ ಥರ ಬ್ಯಾಡ್ ಕಮೆಂಟೆಲ್ಲ ಹಾಕ್ಬೇಡಿ. ಅಕ್ಷಯ ತೃತೀಯ ಗುರುಗಳು ಏನೋ ಮಾಡು ಮಗಳೇ ಅಂತ ಅನುಗ್ರಹ ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ. ನನ್ನ ಕೈಲಾದಷ್ಟು ಮಾಡಿದ್ವಿ. ಏನೂ ಫುಡ್ ವೇಸ್ಟ್ ಆಗಲಿಲ್ಲ. ಅಲ್ಲಿರೋರಿಗೆ ಕರೆಕ್ಟ್ ಆಯಿತು. ಅಷ್ಟು ಜನಕ್ಕೆ ನಾವು ತೊಗೊಂಡೋಗಿದ್ದು. ಇನ್ನೂ ಒಂದು ಎಕ್ಸ್ಟ್ರಾನೇ ಉಳಿತು. ತಗೊಳ್ಳಿ ಅಂತ ಅಂತಿದ್ವಿ. ಎಲ್ಲರೂ ಇಲ್ಲ ನಾವು ಇಸ್ಕೊಂಡಿದ್ವಿ, ನಾವು ತೊಗೊಂಡಿದ್ವಿ ಅಂತ ಇದ್ರು. ಬಟ್ ಆದರೂ ಹಿಂಸೆ ಮಾಡಿ ನಾವೇ ಕೊಟ್ಟು ಬಂದ್ವಿ. ಪರವಾಗಿಲ್ಲ, ತೊಗೊಳ್ಳಿ ಅಂತ. ಬಟ್ ಖುಷಿ ಆಯಿತು. ಬಟ್ ಆಮೇಲೆ ಒಡವೆ ಅಂಗಡಿಗೆ ಹೋದ್ವಿ, ಒಂದು ಮೂಗ್ಬಿಟ್ಟು ತಗೋಣ ಅಂತ. ಬಟ್ ಅಲ್ಲೂ ತಗೊಳಕ್ಕಾಗಲಿಲ್ಲ, ಹೆವಿ ಜನ ಇದ್ದರು. ಬಟ್ ಹಂಗೆ ವಾಪಸ್ ಬಂದ್ವಿ, ಬೇಡ ಅಂತ ಅಂದ್ಕೊಂಡ್ವಿ. ಅಲ್ಲಿ ಮನೆಗೆ ಬಂದ್ವಿ, ಊಟ ಏನೂ ಇರಲಿಲ್ಲ, ಎಲ್ಲ ಫುಲ್ ಪ್ಯಾಕ್ ಮಾಡ್ಕೊಂಡಿದ್ವಿ. ಪಿಜ್ಜಾ ತರಿಸಿದ್ವಿ, ನಾನು ಕಾವ್ಯ, ನನ್ನ ಮಗಳು, ನಮ್ಮ ಮನೆಯವರು. ಪಿಜ್ಜಾ ತಿಂದ್ಬಿಟ್ಟು ಹಾಗೆ ಮಲ್ಕೊಂಡ್ವಿ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಗೈಸ್. ಇಷ್ಟ ಆಯಿತು ಒಂದು ಲೈಕ್ ಕೊಡಿ, ಒಂದು ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಕೊಡಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನನ್ನ ಮಗಳು ನೋಡಿ, ಪಿಜ್ಜಾ ಸುತ್ತುತ್ತಾ ನನ್ನ ಮಗಳು ಪಿಜ್ಜಾ ಅಂತ ಸುತ್ತುತ್ತಾ ಇದ್ದಾಳೆ. ಓಕೆ, ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್.